ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ಹಾಗೆ ಎಷ್ಟು ತಿಂಗ್ಳದ್ದು ಬರುತ್ತೆ, ಯಾವ ಕಂತಿನ ಬರುತ್ತೆ, ಹೋದ ವರ್ಷದ್ದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗ್ಳದ್ದು ಬರುತ್ತಾ, ಇಲ್ಲ ಇವಾಗಿರೋ 4 ತಿಂಗಳು ಬ್ಯಾಲೆನ್ಸ್ ಏನಿರುತ್ತೆ ಅಂದರೆ ಜನವರಿನೂ ಬಂದು ಸೇರ್ಕೊಂತು 5 ತಿಂಗಳಾಗುತ್ತೆ. ಆಗ 5 ತಿಂಗಳದ್ದು ಯಾವುದು ಎಷ್ಟು ಕಂತಿನ ಬರುತ್ತೆ ಅಂತ ಎಲ್ಲರೂ ಕೂಡ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇರ್ತಾರೆ ಎಲ್ಲ ಕಡೆಗಳಲ್ಲಿ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕೆಲವೊಂದು ಮೀಟಿಂಗ್ಗಳಲ್ಲಿ ಅಲ್ಲಿ ಇಲ್ಲಿ ಹೋದಾಗ ಜನಕ್ಕೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಹೇಳ್ತಾನೆ ಇದ್ದಾರೆ ಎಷ್ಟು ಕಂತಿನ ಕೊಡ್ತಾ ಇದ್ದೀವಿ ಅಂತ. ಹಾಗೆ ಆ ಒಂದು ಆಹಾರ ಕಿಟ್ ಏನಿದೆ ಅದ್ರ ಬಗ್ಗೆ ಕೂಡ ಕೆಲವು ಇನ್ಫಾರ್ಮೇಷನ್ ಬಂದಿದೆ. ಜನಕ್ಕೆ ಎಲ್ಲರಿಗೂ ಕೂಡ ಹೇಳ್ತಾ ಇದ್ರು ಎಣ್ಣೆ ಅಕ್ಕಿ ಹಾಗೆ ಕಾಳುಗಳು ಇರೋವಂಥ ಒಂದು ಕಿಟ್ಟನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಹೇಳಿದ್ದೇ ಆಯಿತು, ಯಾವುದನ್ನು ಕೂಡ ಕೊಡಲಿಲ್ಲ ಇಲ್ಲಿವರೆಗೂ. ಆದರೆ ಕೆಲವೊಂದು ಕಡೆ ಇನ್ಫಾರ್ಮೇಷನ್ ಪ್ರಕಾರ ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಬಂದಿದೆ. ಹಾಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಕೂಡ ನಾವು ಇವತ್ತು ತಿಳ್ಕೊತಾ ಹೋಗೋಣ. ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ಅಂಥವರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಟ್ಟಿನಲ್ಲಿ 5 ತಿಂಗಳು ಬಾಕಿನಲ್ಲಿ, ಹಳೇದು 2 ತಿಂಗಳು ಬಿಟ್ಟರು 5 ತಿಂಗಳು ಬಾಕಿನಲ್ಲಿ 4,000 ಹಣವನ್ನು ಜಮಾ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಿದ್ದಾರೆ. ಅದು ಒಟ್ಟಿಗೆ ಆದರೂ 4,000 ಬಂದಿರ್ಬೋದು ಒಬ್ರೊಬ್ಬರಿಗೆ, ಅಥವಾ ಸ್ವಲ್ಪ ದಿನದಲ್ಲಿ 1 ವಾರ 2 ವಾರ ಗ್ಯಾಪಲ್ಲಾದ್ರೂ ನಿಮಗೆ 2,2 ಸಾವಿರದಂಗೆ 4,000 ಬಂದಿರ್ಬೋದು. ಒಟ್ಟಿನಲ್ಲಿ ತುಂಬ ಮಹಿಳೆಯರಿಗೆ ತುಂಬಾ ಖುಷಿಯಾಗಿದೆ. ಹಾಗೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ತಾ ಇದ್ದಾರೆ ಸದನದಲ್ಲಿ, ಯಾರಿಗೆಲ್ಲ ಐ ಟಿ ಕಟ್ತಾ ಇದ್ದಾರೋ ಅವ್ರಿಗೆ ಎಲ್ಲರಿಗೂ ಕೂಡ ಇದು ಕ್ಯಾನ್ಸಲ್ ಆಗಿರುತ್ತೆ ಅಂತ ತಿಳಿಸ್ತಿದ್ದಾರೆ. ಎಲ್ರಿಗೂ ಕೊಡ್ತೀವಿ ನಾವು, ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಎಲ್ಲ ಕಾರ್ಡ್ ಇರೋರ್ಗೂ ಕೊಡ್ತೀವಿ ನಾವು, ಯಾರಿಗೂ ಕೊಡಲ್ಲ ಅಂತ ಹೇಳಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಹಾಗೆ ಇನ್ನೊಂದು ಕಡೆ ಯಾರಿಗೆಲ್ಲ ಸಾಫ್ಟ್ವೇರಲ್ಲಿ ಆ್ಯಡ್ ಆಗಿರುತ್ತೆ ಐ ಟಿ ರಿಟರ್ನ್ಸ್ ಐ ಟಿ ಕಟ್ತಾ ಇದ್ದಾರೆ ಅಂತೇಳಿ ಅಂಥವರಿಗೆ ಆಟೋಮೆಟಿಕ್ಕಾಗಿ ಅದೇ ಕ್ಯಾನ್ಸಲ್ ಆಗಿರುತ್ತೆ. ಇದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಇದೇ ಲಾಸ್ಟ್ ಅಲ್ಲ, ಇನ್ನೂ ಕೂಡ ಮುಂದುವರಿಯುತ್ತೆ ಇದು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಅಂದರೆ ಪ್ರತಿ ತಿಂಗಳು ಕೂಡ ಇದ್ರ ಬಗ್ಗೆ ಒಂದು ಏನದು ಸರ್ಚಿಂಗ್ ಮಾಡ್ತಾನೇ ಇರ್ತಾರೆ. ಎಲ್ಲ ರೀತಿಯಲ್ಲಿನೂ ಯಾವ್ಯಾವ ರೀತಿಯಲ್ಲಿ ಯಾರು ಐ ಟಿ ಕಟ್ತಾರೆ, ಯಾರು ರಿಚ್ ಪೀಪಲ್ ಇದ್ದಾರೆ, ಯಾರು ಆಸ್ತಿ ಇದೆ ಅಂತ ಎಲ್ಲ ಕೂಡ ಹುಡುಕಿ ಪ್ರತಿ ತಿಂಗಳು ಕೂಡ ಈ ಒಂದು ಡಿಡಕ್ಟ್ ಮಾಡುವಂಥ ಕೆಲಸ ನಡೀತಾನೆ ಇರುತ್ತೆ. ಇದು ಸಾಫ್ಟ್ವೇರ್ ಮೂಲಕ ಆಗೋದ್ರಿಂದ ಇದು ನಮ್ಮ ಕೈಲಿಲ್ಲ ಅಂತ ಕೂಡ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸೊ ಇದರಿಂದ ಅವ್ರಿಗೆ ಗೃಹಲಕ್ಷ್ಮಿ ಹಣ ಎಷ್ಟೋ ಲಕ್ಷ ಕೋಟಿ ಹಣ ಉಳಿತಾಯ ಕೂಡ ಆಗ್ತಾ ಇದೆ. ಸೊ ಮಿಕ್ಕಿದವ್ರಿಗಾದರೂ ಕೂಡ ಕರೆಕ್ಟಾಗಿ ಬರ್ತಾ ಇದೆಯಾ ಅಂದರೆ ಅದು ಇಲ್ಲ. 4-5 ತಿಂಗಳು ಬ್ಯಾಲೆನ್ಸ್ ಇಟ್ಕೊಂಡು ಅದರಲ್ಲಿ 1-2 ತಿಂಗಳು ಕೂಡ ಮಿಸ್ಸಿಂಗ್ ಮಾಡಿಕೊಂಡು ಹೆಂಗೋ ಮಾಡಿ ಕೊಡ್ತಾ ಇದ್ದಾರೆ. ಸೊ ತಗೊತಾ ಇರೋರ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ಯಾರಿಗೆಲ್ಲ ಲ್ಯಾಪ್ಸ್ ಆಗಿದೆಯೋ ಅವ್ರಿಗಂತೂ ಈ ಕಡೆ ರೇಷನ್ ಕಾರ್ಡು ಇಲ್ಲ, ಈ ಕಡೆ ದುಡ್ಡು ಇಲ್ಲ, ತುಂಬಾ ಬೇಜಾರಾಗಿರೋವಂಥದ್ದು. ಸೊ ಮುಂದೆ ಏನಾದರೂ ನೆಕ್ಸ್ಟ್ ಇನ್ನು ಏನಾದರೂ ಹೊಸ ಅಪ್ಡೇಟ್ಗಳು ಬಂದರೆ ದಯವಿಟ್ಟು ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಚಿಕ್ಕಮಂಗ್ಳೂರು ಹಾಗೆ ಶಿವಮೊಗ್ಗ ಕಡೆಗಳಲ್ಲಿ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಕೂಡ ಹಣ ನಮಗೆ ತಲುಪ್ತಾ ಇದೆ ಅಂತ ಕೆಲವೊಂದು ಕಡೆ ಜನಗಳು ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಆದರೆ ಇವಾಗ ಸ್ಟಾರ್ಟ್ ಆಗಿರೋದು ಅಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಅಂತ ಅಂದರೆ 3 ಹಂತದಲ್ಲಿ ಬರ್ತಾ ಇದೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಹಣ ಬಿಡುಗಡೆ ಆಗ್ತಾ ಇದೆ. ನಿನ್ನೆ ಸ್ವಲ್ಪ ಜನಕ್ಕೆ, ಹಾಗೆ ಇವತ್ತು ಸ್ವಲ್ಪ ಜನಕ್ಕೆ, ಹಾಗೆ ನಾಳೆ ಸ್ವಲ್ಪ ಜನ, ಇನ್ನೂ ಒಂದು ವಾರದ ತನಕ ಕೂಡ ಈ ಹಣ ಬಿಡುಗಡೆ ಆಗ್ತಾ ಇರುತ್ತೆ ಅಂತ ತಿಳಿಸಲಾಗ್ತಿದೆ. ಹಾಗೆ ನನಗೆ ಗೊತ್ತಿರೋ ಹಾಗೆ ಸುಮಾರು ಜನದ ಅಕೌಂಟಲ್ಲಿ ನಾನು ದುಡ್ಡು ಬಂದಿರೋದನ್ನ ಕೂಡ ನೋಡಿದ್ದೀನಿ. ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ, ನಿಧಾನಕ್ಕಾದರೂ ಕೂಡ ನಿಮ್ಮ ಅಕೌಂಟಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಅಂತ ತಿಳಿಸಲಾಗ್ತಿದೆ. ಹಾಗೆ ಇನ್ನು ಆಹಾರ ಕಿಟ್ ಏನು ಕೊಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ದುಡ್ಡನ್ನ ಕೊಡ್ತೀವಿ ಅಂತ ಒಂದ್ಸರಿ ಹೇಳ್ತಾರೆ. ಹಾಗೆ ಇನ್ನೊಂದು ಫೆಬ್ರವರಿನಲ್ಲಿ ಅಂದರೆ ಇನ್ನೇನು ಬಂದೇ ಬಿಡ್ತಲ್ಲ 10ನೇ ತಾರೀಕು ಒಳಗಡೆ, ಹಾಗೆ 15ನೇ ತಾರೀಕು ಒಳಗಡೆ ನಿಮಗೇನ ರೇಷನ್ ಕೊಡ್ತೀವಿ ಅಂತಂದರೆ ಫೆಬ್ರವರಿನಲ್ಲಿ ನಾನು ನಿಮಗೆ ಆಹಾರ ಕಿಟ್ನ ಕೊಡ್ತೀವಿ ಅಂತ ಕೂಡ ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದಾರೆ. ಹೆಂಗೆ ಅಂತಂದರೆ ಮೊದಲೇ ಹೇಳಿರೋ ಪ್ರಕಾರ ಅದಕ್ಕೆ 4-5 ತಿಂಗಳಾದರೂ ಬೇಕು ಪ್ರಿಪ್ರೇಷನ್ ಮಾಡ್ಕೊಂಡು ಎಲ್ಲ ಕಡೆ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅಂತ. ಇದಕ್ಕೂ ಮುಂಚೆನೇ ಕೆ ಎಚ್ ಮುನಿಯಪ್ಪನವರು ತಿಳಿಸಿದರು. ಆ ಒಂದು ಟೈಮ್ ಕೂಡ ಮುಗಿದಿದೆ. ಹಾಗಾಗಿ ಫೆಬ್ರವರಿ ಅಂದರೆ ಈ ತಿಂಗಳಲ್ಲಾದ್ರೂ ಅವರು ಹೇಳಿರೋ ಪ್ರಕಾರ ಕೊಡಬೇಕು. ಕೊಡ್ತಾರಾ ಇಲ್ವಾ ಅಂತ ಇನ್ನೊಂದು ವಾರದಲ್ಲಿ ನಾವು ಕಾದು ನೋಡೋಣ. ಹಾಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಮೊನ್ನೆ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಅಂದರೆ ಅಪೋಸಿಟ್ ಪಕ್ಷದವರು ಕೇಳ್ತಾ ಇದ್ರು, ಯಾವ ತಿಂಗ್ಳದ್ದು ಕೊಟ್ಟಿದ್ದೀರಾ, ಎಷ್ಟು ತಿಂಗ್ಳದ್ದು ಬ್ಯಾಲೆನ್ಸ್ ಇತ್ತು, ಇನ್ನು ಎಷ್ಟು ತಿಂಗ್ಳದ್ದು ಕೊಡಬೇಕು, ನೀವು ಯಾವ ತಿಂಗ್ಳದ್ದು ಕೊಡ್ತಿದ್ದೀರಾ ಅಂತ ಎಲ್ಲ ಕೂಡ ಅದ್ರ ಬಗ್ಗೆ ಕೇಳ್ತಾ ಇರಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ದಾರೆ ಅದ್ರ ಬಗ್ಗೆ. ಈಗ 5 ಕಂತಿಂದು ಬ್ಯಾಲೆನ್ಸ್ ಇತ್ತು, ಅದರಲ್ಲಿ ನಾವು ಇವಾಗ 2 ಕಂತಿದ್ದು ಹಣ ಹಾಕಿದ್ದೀವಿ, ಅಂದರೆ 4,000 ಹಣನ ಹಾಕ್ತಾ ಇದ್ದೀವಿ. ಇನ್ನು 3 ಕಂತಿಂದು ಅಷ್ಟೇ ಬಾಕಿ ಇರೋದು ಅಂತ ತಿಳಿಸ್ತಾ ಇದ್ದಾರೆ. ಆ 3 ಕಂತಿಂದು ಈ ಒಂದು ಜನವರಿ ಕೂಡ ಸೇರಿ 3 ಕಂತಿಂದು ಅಂತ ತಿಳಿಸ್ತಾ ಇದ್ದಾರೆ. ಆದರೆ
2025 ಇಸ್ವಿನಲ್ಲಿ 2 ತಿಂಗಳದ್ದು ಕೊಡಬೇಕು. ಹಾಗೆ ಫೆಬ್ರವರಿ, ಮಾರ್ಚ್‌ದು ಆ ಹಣ ಎಲ್ಲಿ ನೀವು ಹಾಕ್ತಾ ಇದ್ದೀರಾ ಅದನ್ನ ಅಂತ ಕೇಳಿದಾಗ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸಿ.ಎಂ ಅವ್ರನ್ನ ತೋರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಹಣಕಾಸಿನ ಸಚಿವರು ಹಾಗೆ ಸಿ.ಎಂ ಸಿದ್ದರಾಮಯ್ಯನವರು ಏನು ಹೇಳ್ತಾರೋ ಇದ್ರ ಬಗ್ಗೆ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ನನಗೆ ತಿಳಿಸಿರೋ ಪ್ರಕಾರ 5 ಕಂತಿನ ಹಣ ಬಾಕಿ ಇತ್ತು ಗೃಹಲಕ್ಷ್ಮಿದು. ಆ 5 ಕಂತಿನಲ್ಲಿ 2 ಕಂತಿನ ಹಣ ಮಾತ್ರ ನಾವು ಇವಾಗ ಬಿಡುಗಡೆ ಮಾಡ್ತಾ ಇದ್ದೀವಿ. ಇನ್ನು 3 ಕಂತಿನ ಹಣ ಅಷ್ಟೇ ಬಾಕಿ ಇರೋದು ಅಂತ ತಿಳಿಸ್ತಾ ಇದ್ದಾರೆ. ಆದರೆ ಈ 3 ಕಂತಿಂದು ಬಾಕಿ ಇರೋದ್ರ ಜೊತೆಗೆ ಮತ್ತೆ ಇವ್ರಿನ್ನ ಕೊಡೋ ಅಷ್ಟರಲ್ಲಿ ಮತ್ತೆ 5 ಕಂತೇ ಆಗೋದು. ಇದಕ್ಕೂ ಮುಂಚೆನೇ ಹೋದ ವರ್ಷದ 2 ತಿಂಗಳದ್ದು ಯಾವಾಗ ಹಣ ಒಂದು ಮಿಸ್ಸಿಂಗ್ ಆಯಿತು ಅಂತಂದರೆ, ಯಾವಾಗ ಆಹಾರ ಕಿಟ್‌ನ ಕೊಡ್ತೀವಿ ನಮ್ಗೆ ಅಕ್ಕಿ ಸಿಗ್ತಾ ಇಲ್ಲ ಅಂತ ಒಂದ್ಸರಿ ಹೇಳ್ತಾರೆ. ಹಾಗೆ ನಮಗೆ ಆಹಾರ ಕಿಟ್ಟು ಸಿಗ್ತಾ ಇಲ್ಲ, ಅಕ್ಕಿನೂ ಕೊಡೋಕ್ಕಾಗ್ತಿಲ್ಲ, ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದುಡ್ಡನ್ನ ಯಾವಾಗ ₹1,000 1,500 ಕೊಡ್ತೀವಿ ಅಂತ ಹೇಳಿ ಜನಕ್ಕೆ ಇಲ್ಲಿ ಆಸೆನ ಬರೋ ಥರ ಮಾಡಿದ್ರು, ಆವಾಗ ಜನಗಳು ಕೂಡ ಎಷ್ಟನೇ ಕಂತಿಂದು ಯಾವುದು ಅಂತ ಯೋಚನೆನೇ ಮಾಡೋದನ್ನ ನಿಲ್ಲಿಸ್ಬಿಟ್ರು. ಎಲ್ಲರ ಮನಸ್ಸನ್ನು ಆಹಾರ ಕಿಟ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ ಅನ್ನೋ ಕಡೆ ಡೈವರ್ಟ್ ಆದಾಗ ಮೋಸ್ಟ್ಲಿ ಆ ಒಂದು 2 ಕಂತು ಏನು ಲಾಸ್ಟ್ 2025 ಫೆಬ್ರವರಿ, ಮಾರ್ಚ್ ತಿಂಗಳ ಒಂದು ಗೃಹಲಕ್ಷ್ಮಿ ಹಣ ಮಿಸ್ ಆಗಿದೆ ಅಥವಾ ಮಿಸ್ ಮಾಡಿದ್ರು ಅಂತ ಹೇಳ್ಬೋದು. ಈ ಒಂದು ಹಣವನ್ನು ಅಂದರೆ ಗೃಹಲಕ್ಷ್ಮಿ ಹಣವನ್ನು ಯಾವಾಗಿಂದ ಬಿಡುಗಡೆ ಮಾಡ್ತಾರೋ ಅಲ್ಲಿಂದ 3 ಕಂತುಗಳಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ನಿಮಗೂ ಗೊತ್ತಿರೋ ಅಂಥದ್ದೇ. ಅದರಲ್ಲಿ ಕೆಲವೊಂದು ಜಿಲ್ಲೆಗಳನ್ನ ಡಿವೈಡ್ ಮಾಡ್ಕೊಂಡಿರ್ತಾರೆ 3 ಹಂತವಾಗಿ. ಆ ಜಿಲ್ಲೆಗಳ ಪ್ರಕಾರ ಹಾಕ್ತಾ ಹೋಗ್ತಾರೆ. ನಿಮಗೂ ಏನಾದರೂ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಅನ್ನೋದಾದರೆ ನೀವು ಕೂಡ ಒಂದು ಕಮೆಂಟ್ ಮಾಡಿ, ಹಾಗೆ ಯಾವ ಜಿಲ್ಲೆ ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು.